ಹಾಯ್ ಎಲ್ಲೋ ನೀವು ಜಮೀನು ಅಥವಾ ನೀವು ಪ್ಲಾಟ್ನ ಬುಕ್ ಮಾಡ್ತಿದ್ದೀರಾ. ಆದರೆ ಈ ಎಲ್ಲ ಚೆಕ್ ಲಿಸ್ಟ್ಗಳನ್ನ ನೀವು ಒಂದ್ಸತಿ ಪರಿಶೀಲನೆ ಮಾಡಬೇಕು. ಏನೆಲ್ಲ ನೋಡಬೇಕು ಚೆಕ್ ಲಿಸ್ಟ್ ಅಂತಂದರೆ, ಮೊದಲು ಪೌತಿ ಖಾತೆ ಅಂತ ಹೇಳ್ತಾರೆ, ಪೌಡಿ ಅಂತ ಹೇಳ್ತಾರೆ, ಚಕ್ಬಂದಿ ಅಂತ ಹೇಳ್ತಾರೆ, ಟಿಪ್ಪಣಿ ಅಂತ ಹೇಳ್ತಾರೆ, ವಂಶವೃಕ್ಷ ಅಂತ ಹೇಳ್ತಾರೆ, ಮ್ಯೂಟೇಷನ್ ಕಾಪಿ, ಪಹಣಿ ಅಂತ ಹೇಳ್ತಾರೆ. ಇದೆಲ್ಲ ನೀವು ಒಂದ್ಸತಿ ಚೆಕ್ ಮಾಡ್ಕೊಂಡಿದ್ದೇ ಆಗ್ತಿರೋ ಅಂದರೆ ನಿಮ್ಮ ಈ ಒಂದು ಲ್ಯಾಂಡ್ನ ಕರೆಕ್ಟಾಗಿದೆ ಅಂತ ಹೇಳ್ಬೋದು. ಈ ದಿನ ಎಲ್ಲ ಜಮೀನು ಎಲ್ಲರಿಗೂ ಪಾಣಿ ಅಂತ ಗೊತ್ತಿರ್ತಾರೆ, ಆದರೆ ಇದೆಲ್ಲ ಈವನ್ ಎಜುಕೇಟೆಡ್ ಪೀಪಲ್ಗೂ ಸಹ ಇದೆಲ್ಲದ್ರ ಬಗ್ಗೆ ಮಾಹಿತಿ ಇರೋದಿಲ್ಲ. ಈ ಒಂದು ವಿಡಿಯೋದಲ್ಲಿ ನಾನು ಏನೆಲ್ಲ ಚೆಕ್ ಲಿಸ್ಟ್ನ ನೋಡ್ಕೋಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಸಂಕ್ಷಿಪ್ತವಾಗಿ ಹೇಳ್ತಿದ್ದೀನಿ. ಪೌತಿ ಖಾತೆ ಅಂದರೆ ಏನು ಅಂತಂದರೆ, ಪೌತಿ ಖಾತೆ ಅಂದರೆ ಪಿತ್ರಾರ್ಜಿತ ಆಸ್ತಿಯನ್ನು ರೈತರ ಹೆಸರಿನಲ್ಲಿ ಮಾಡಿಕೊಳ್ಳುವ ಪ್ರಕ್ರಿಯೆಯನ್ನು ಪೌತಿ ಖಾತೆ ಅಂತ ಕರೀತಾರೆ. ಇದು ಯೂಶಲಿ ಯಾವುದಾದ್ರೂ ಒಂದು ಆಸ್ತಿನ, ಪಿತ್ರಾರ್ಜಿತ ಆಸ್ತಿನ ಅವ್ರ ಹೆಂಡತಿ ಅಥವಾ ಮಕ್ಕಳಿಗೆ ಬೇಕಾಗುತ್ತೆ ಅಂದರೆ, ಯಾವುದೇ ಒಂದು ವ್ಯಕ್ತಿ ನಿಯಮದ ಪ್ರಕಾರ ಯಾವುದೇ ಒಂದು ವ್ಯಕ್ತಿ ಸತ್ತ 28 ದಿನಗಳ ಒಳಗಾಗಿ ವಿಲೇಜ್ ಅಕೌಂಟೆಂಟ್ಗೆ ಮರಣ ಪತ್ರ ಕೊಡಬೇಕು ಮತ್ತು 1 ವರ್ಷದೊಳಗಾಗಿ ತಹಸೀಲ್ದಾರ್ಗೆ ಅದನ್ನು ನೀಡಬೇಕು. ಇದನ್ನು ಈ ಒಂದು ಪ್ರಕ್ರಿಯೆಯನ್ನು ಪೌತಿ ಖಾತೆ ಅಂತ ಕರೀತಾರೆ. ಆದರೆ ಪೌಡಿ ಅಂದ್ರೇನು? ಪೌಡಿ ಅಂತಂದರೆ ಸಂಬಂಧಿಗಳ ಆಸ್ತಿ ವಿಭಾಗ ಮಾಡಿಕೊಳ್ಳಲು ಒಂದು ನಕಾಶೆ ಮತ್ತು ಚಕ್ಬಂದಿನ ರಚಿಸಿ ಆ ಒಂದು ಪಾಣಿನಲ್ಲಿ ಅದನ್ನು ನಮೂದೆ ಮಾಡೋದಕ್ಕೆ ಪೌಡಿ ಅಂತ ಹೇಳ್ತಾರೆ. ಅಂದರೆ ಸಿಂಪಲ್ ಆಗಿ ಹೇಳಬೇಕಂದ್ರೆ, ಬಹುಮಾಲಿಕತ್ವದ ಪಾಣಿಗಳನ್ನ ಒಬ್ಬ ವ್ಯಕ್ತಿ ಹೆಸರಿನಲ್ಲಿ ವರ್ಗಾವಣೆ ಮಾಡೋಕ್ಕೆ ಪೌಡಿ ಅಂತ ಕರೀತಾರೆ. ಓಕೆ, ಇನ್ನು ಹದ್ದು ವಸ್ತು ಅಂದರೆ ಏನು? ಪೌಡಿ ಆಗಿರುವ ರೈತರ ಜಮೀನನ್ನು ರೈತರ ಜಮೀನಿಗೆ ಯಾರೂ ಸಹ ಅಲ್ಲಿ ಒತ್ತುವರಿ ಆಗದಿದ್ದಂಗೆ ನಿಖರವಾಗಿ ಕರೆಕ್ಟಾಗಿ ಮಾರ್ಕೇಶನ್ ಮಾಡಿಬಿಟ್ಟು ಅದನ್ನು ಆ್ಯಕ್ಚುಲಿ ಒಂದು ಬಂದೋಬಸ್ತಲ್ಲಿ ಇಡೋದಕ್ಕೆ ಹದ್ದು ಬಸ್ತು ಅಂತ ಹೇಳ್ತಾರೆ. ಓಕೆ, ಇನ್ನು ಟಿಪ್ಪಣಿ ಅಂದರೆ ಏನು ಅಂತಾರೆ? ಟಿಪ್ಪಣಿ ಅಂದರೆ ಸ್ವಾತಂತ್ರ್ಯದ ಪೂರ್ವದಲ್ಲಿ ಆ್ಯಕ್ಚುಲಿ ಎಲ್ಲ ಜಮೀನ ಸರ್ವೆ ಮಾಡಿದ್ರು. ಅದೇ ರೀತಿ ಸ್ವಾತಂತ್ರ್ಯದ ನಂತರ ಸಹ ಮತ್ತೆ ಜಮೀನುಗಳನ್ನ ಸರ್ವೆ ಮಾಡಿಬಿಟ್ಟು ಸರ್ವೆ ಸಹ ಮಾಡಿದರು. ಸೊ ಸ್ವಾತಂತ್ರ್ಯದ ನಂತರ, ಸ್ವಾತಂತ್ರ್ಯದ ಪೂರ್ವದಲ್ಲಿ ನಂತರ ಮಾಡಿರುವಂತಹ ಈ ಸರ್ವೆಗಳನ್ನ ಅಲ್ಲಿ ನಡೆದಿರುವಂತಹ ತಪ್ಪುಗಳನ್ನ ಸರಿಪಡಿಸಿ ಅದನ್ನು ಒಂದು ಟಿಪ್ಪಣಿ ಥರ ಮಾಡಿದ್ರು. ಇದನ್ನು ಟಿಪ್ಪಣಿ ಅಂತ ಕರೀತಾರೆ. ಇದು ನೀವು ಪರಿಶೀಲನೆ ಮಾಡಬೇಕಾಗತ್ತೆ. ಇನ್ನು ಪಹಣಿ ಅಂತಂದರೆ ಏನು ಅಂತ ಹೇಳ್ತಾರೆ? ಪಹಣಿ ಅಂತಂದರೆ ರೈತರ ಜಮೀನನ್ನು ಅವರ ಯಾರ ಹೆಸರಲ್ಲಿದೆ, ರೈತರ ಆ ಒಂದು ಜಮೀನು ಯಾರ ಹೆಸರಿನಲ್ಲಿದೆ ಅಂತ ಹೇಳೋದಕ್ಕೆ, ತಿಳಿಸೋದಕ್ಕೆ ಪಹಣಿ ಅಂತ ಕರೀತಾರೆ. ಓಕೆ, ಸೊ ಇನ್ನು ಪಹಣಿ ಆಯಿತು. ಇನ್ನು ವಂಶವೃಕ್ಷ ಅಂದರೆ ಏನು? ವಂಶವೃಕ್ಷ ಹೆಸರೇ ಹೇಳಿರುವಂತೆ ಆ ಜಮೀನಿನಲ್ಲಿ ಯಾರ್ಯಾರು ಆ ಜಮೀನಿನಲ್ಲಿ ಆ ಜಮೀನು ಯಾರಿಗೆ ಸಂಬಂಧಪಟ್ಟಿದೆ, ಅದರಲ್ಲಿ ಯಾರೆಲ್ಲ ಇದ್ದಾರೆ, ಎಷ್ಟು ಜನ ಮೃತರಾಗಿದ್ದಾರೆ, ಅವ್ರ ಬಗ್ಗೆ ನಿಖರವಾದ ಮಾಹಿತಿ, ಅಥವಾ ಆ ಜಮೀನು ಒಂದು ಏನೆಲ್ಲ ಕೆಲಸ ಮಾಡ್ತಿದ್ದಾರೆ, ಸೊ ಇದನ್ನೆಲ್ಲ ಆ ಒಂದು ವಂಶವೃಕ್ಷದಲ್ಲಿ ಟಿಪ್ಪಣಿ ಮಾಡಿರ್ತಾರೆ. ಇನ್ನು ಖರಾಬ್ ಜಮೀನು ಅಂದ್ರೆ ಏನು? ಖರಾಬ್ ಜಮೀನು ಅಂತಂದರೆ ಹೆಸರೇ ಹೇಳಿರ್ಬೇಕಂದ್ರೆ ಪ್ರಕೃತಿದತ್ತವಾಗಿ ಬಂದಿರುವಂತಹ ಒಂದು ಹಳ್ಳ ಕೊಳ್ಳ ಇರ್ಬೋದು, ರಾಜಕಾಲುವೆ ಇರ್ಬೋದು, ಅಥವಾ ಒಂದು ಗೋಮಾಳ ಇರ್ಬೋದು, ಅಥವಾ ಒಂದು ಸಾರ್ವಜನಿಕ ಯೂಸ್ ಆಗುವಂಥ ಕಾಲುದಾರಿ ಇರ್ಬೋದು. ಇದನ್ನೆಲ್ಲ ಪಾಣಿನಲ್ಲಿ ನಮೂದೆ ಮಾಡಿರ್ತಾರೆ. ಸೊ ನೀವು ಪಾಣಿನಲ್ಲಿ ನೋಡಿರ್ಬೋದು, ಭೀಕರ ಎಲ್ಲ ಮಾಹಿತಿನ ಕೊಟ್ಟಿರ್ತಾರೆ. ಸೊ ಈ ಒಂದು ಜಮೀನಿನ ಖರಾಬ್ ಜಾಗ ಅಂತ ಹೇಳ್ತಾರೆ. ನೆಕ್ಸ್ಟ್ ನಾವು ಆಕಾರ ಬಂದಿ ಅಂತಂದರೆ ಜಮೀನಿನ ಅಂತಿಮ ವಿಸ್ತರಣ, ಅಂದರೆ ಉದ್ದ ಎಷ್ಟಿದೆ, ಅಗಲ ಎಷ್ಟಿದೆ, ಇದನ್ನೆಲ್ಲ ನೀವು ಕರೆಕ್ಟಾಗಿ ಒಂದು ಮಾರ್ಕೇಶನ್ ಮಾಡಿರ್ತಾರೆ. ಸೊ ಅದನ್ನ ಆಕಾರ ಬಂದಿ ಅಂತ ಕರೀತಾರೆ. ಈ ಆಕಾರ ಬಂದಿ ಹೆಂಗೆ ಯೂಸ್ ಆಗುತ್ತೆ ಅಂದರೆ, ಇದು ನೋಡೋಕ್ಕೆ ಪಹಣಿ ಥರನೇ ಇರ್ತದೆ, ಆದರೆ ಇದರಲ್ಲಿ 29 ಕಾಲಮ್ಗಳಿರ್ತವೆ. ಓಕೆ, ಇನ್ನು ಮ್ಯೂಟೇಷನ್ ಕಾಪಿ ಅಂತಂದರೆ ಈ ಜಮೀನು ಯಾವ ಸಂಬಂಧಿತದ ಇದು ಯಾರ ಹೆಸರಿನಲ್ಲಿದೆ, ಯಾರಿಗೆ ಪ್ರಾಪರ್ಟಿ ವರ್ಗಾವಣೆ ಆಗಿದೆ ಅಂತ ಹೇಳೋದಕ್ಕೆ ಮ್ಯೂಟೇಷನ್ ಕಾಪಿ ಅಂತ ಹೇಳ್ತಾರೆ. ಓಕೆ, ಸೊ ಇದನ್ನೆಲ್ಲ ನೀವು ಚೆಕ್ ಮಾಡಿಕೊಂಡು ಲ್ಯಾಂಡ್ ತಗೊಂಡಿದ್ದೇ ಆಯಿತು ಅಂದರೆ ನಿಮ್ಮ ಪ್ರಾಪರ್ಟಿನ ಆ್ಯಕ್ಚುಲಿ ಲೀಗಲಿ ವೆರಿಫೈ ಆದಂಗೆ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಇದೆಲ್ಲ ನಾವು ನಿಧಿತಾ ಪ್ರಾಪರ್ಟಿನಲ್ಲಿ ಪರಿಶೀಲನೆ ಮಾಡಿರ್ತೀವಿ. ಸೊ ಇದಕ್ಕೋಸ್ಕರ ನೀವು 8296711652 ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.